ಗಾಳಿ ನೀರು ಊಟ ಏನು ಇಲ್ದಾನ ಗಾಳಿಲ್ಲ ನೀರಿಲ್ಲ. ಅವರು 24 ವರ್ಷ ಆಯ್ತು ಅನ್ನ ನೀರು ಏನು ಮುಟ್ಟಲ್ಲ. ಏನು ಹೇಳಲಿ ಗುರುವಿನ ಮಹಿಮಾ. ಇವ್ರು ಕುಂತದ್ದು ಲೋಕ ಕಲ್ಯಾಣ ಸಲುವಾಗಿ. ಇವ್ರಲಿಂತ ರೈತರು ಒಳ್ಳೇದಾಗ್ಬೇಕಂತ ಕುಂತಾರ. ಅವ್ರ ನಾವು ಕೇಳಿದ್ರೆ ಎದಕ್ಕ ಕೊಡ್ತೀವಿ ಅಂದ್ರೆ ರೈತರಿಗೂ ಒಳ್ಳೇದಾಗ್ತದ ನಾನು ಕುಂತ್ರಿ ಅಂತ ಅವ್ರು ಹೇಳಿ ಕುಂತಾರ. ಎಷ್ಟ್ ದಿನ ಆಯ್ತ್ರಿ ಕುಂತ? ಇವ್ರು 3ನೇ ತಾರೀಕು ರಾತ್ರಿ ಕುಂತಾರ. 5ನೇ ತಾರೀಕು ಹೊರಗ ಬರ್ತಾರ. ಎಲ್ಲಾ ಜನಗಳಿಗೆ ಬಹಳ ಸಂತೋಷ ಇದೆ. ಅನ್ನದಾಸೋಹ ಅಂದ್ರ ಫುಲ್ ನಡೆದದ. ತಾನಾಗೆ ಬರ್ಲಕತ್ತದ. ಅವ್ರು ಬೇಡಿತ್ತು ತಂದಿಲ್ಲ, ಯಾರು ಒಬ್ಬರಿಗೆ ಹೇಳೋದಿಲ್ಲ, ಪರಿಚಾರ ಇಲ್ಲ. ತಾನಾಗೆ ಗೊತ್ತಾಗಿ ಬರ್ಲಕತ್ತದ ಜನ ಎಲ್ಲ. ಊರಿಗೆ ಬಂದ್ಮೇಲೆ ಎಲ್ಲಾರು ಆಗ್ಯದಂತ ಎಲ್ಲಾರ ಭಾವನೆ ಮಾತ್ರ ತಿಳ್ಕೊಂಡ್ರಕಲ್ಲ. ಎಷ್ಟ್ ದಿನ ಕುಂದಿರ್ತಾರಿ? 33 ದಿನ. ಈಗಾಗಲೇ ಎಷ್ಟ್ ದಿನ ಕಂಪ್ಲೀಟ್ ಆಗ್ಯಾವ? ಇವಾಗ ಇವತ್ತೆಷ್ಟು 29 ಆಯ್ತು ಇವತ್ತಿಗೆ. 5ನೇ ದಿವಸ 5ನೇ ತಾರೀಕು ಹೊರಗ ಬರ್ತಾರ. ಜೂನ್ 3 ಕುಂತು ಜುಲೈ 5ನೇ ತಾರೀಕು ಹೊರಗ 33 ದಿನ. ಗಾಳಿ ನೀರು ಊಟ ಏನು ಇಲ್ದಾನ ಗಾಳಿಲ್ಲ ನೀರಿಲ್ಲ. ಅವರು 24 ವರ್ಷ ಆಯ್ತು ಅನ್ನ ನೀರು ಏನು ಮುಟ್ಟಲ್ಲ. ಹಂಗೆ ನಡೀತಾರ. ಮತ್ ಪಾದಯಾತ್ರೆ ಉಳಿವು ಚನ್ನಬಸವಣ್ಣ 6ನೇ ತಾರೀಕು ಪಾದಯಾತ್ರೆ ಬೆಳಗ್ಗೆ ಇಲ್ಲಿಂದಾರೆ ಎಲ್ಲ. ಇದ ಮೊದ್ಲನೇ ಸರಿನಾ ಏನ್ ಹಿಂದೂನು ಕುಂತಿದ್ರ? 16ನೇ 16ನೇ. ಅಂದ್ರೆ ಇದು ಹೈಯೆಸ್ಟ್ 33 ದಿನ ಹೈಯೆಸ್ಟ್. ಯಾವಾಗ್ಲೂ 3 ದಿನ 5 ದಿನ 11 ದಿನ 22 ದಿನ ತಾನ ಲಾಸ್ಟ್ ಮಾಡಿದ್ರು. ಇದು 33 ದಿನ ಹೈಯೆಸ್ಟ್ ಮಾಡ್ಲಕತ್ತಾರ. ಅದಕ್ಕೆ ಜನ ಇಷ್ಟು ಜನ ಕುಂತದ. ಎಲ್ಲ ಪರಮಾತ್ಮನ ಇವನಂತ ಬರ್ಲಕತ್ತದ ಜನ ಎಲ್ಲ. 775 ಏನ್ರಿ ಅದು? ತಾಸು 775 ತಾಸು. ಅವ್ರು 775 ವರ್ಷ ಬದುಕಿದ್ರಂತ. ಅವ್ರು ಮೂಲ ಗದಗಿನಾಗೆ ಬೂದಿ ಸ್ವಾಮಿಗಳು. ಅವ್ರದ್ದು 775 ವರ್ಷ ಬದುಕ. ನಾನು 775 ತಾಸನ್ನ ಮಾಡ್ತೀನಂತ ಶಿವಯೋಗಿ ಸಮಾಧಿ ಕುಂತು ಬಿಟ್ರ. ಹೆಸರೇನ್ರಿ ಅಜ್ಜಾರ್ದ? ರಾಚೋಟೇಶ್ವರ. ಯಾವ ಊರ್ ಬರ್ತಿದ? ಗುಲ್ಬರ್ಗ ಡಿಸ್ಟಿಕ್ ಚಿತ್ತಾಪುರ ತಾಲೂಕು ಬೊಮ್ಮನಹಳ್ಳಿ ಅವ್ರು ಹುಟ್ಟಿದ ಸ್ಥಳ. ಇದು ಯಾವೂರು? ಇದು ಅಂತೂರು ಬೆಂತೂರು. ಇದು ಅಂದ್ರೆ ಆಂಧ್ರ ತೆಲಂಗಾಣದಾಗ ಮಠ. ಅವರು ಅಲ್ಲಿಂತಾನೆ ಆ ಕಡೆ ಮಠಕ್ಕೆ ಹಾಕ್ಯಾರ. ಅವ್ರು ಅಲ್ಲಿಂತಾನೆ ಇಲ್ಲಿಗೆ ಬಂದಾರ ಅವ್ರು.